ಗುಡ್ ಈವ್ನಿಂಗ್ ಆಲ್ ಆಫ್ ಯು. ಇವತ್ತಿನ ತರಗತಿಗೆ ಎಲ್ಲರಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು ಬಾದಾಮಿ ಚಾಲುಕ್ಯರು ಕರ್ನಾಟಕದ ಇತಿಹಾಸಕ್ಕೆ ಬರೋಣ. ಇವತ್ತಿನಿಂದ ಅಂದ್ರೆ ಹರ್ಷನ ಸಮಕಾಲೀನನಾದಂಥ ಇಮ್ಮಡಿ ಪುಲಿಕೇಶಿ ಮತ್ತು ಕನೌಜದ ವರ್ಧನರ ಸಮಕಾಲೀನರಾದಂಥ ಬಾದಾಮಿಯ ಚಾಲುಕ್ಯರನ್ನು ಕುರಿತು ಇಂದಿನ ತರಗತಿಯಲ್ಲಿ ಚರ್ಚಿಸೋಣ. ಕರ್ನಾಟಕದಲ್ಲಿ ಮೊಟ್ಟ ಮೊದಲೇ ಬಾರಿಗೆ ರಾಜಮನೆತನವನ್ನ ಕಟ್ಟಿ ಆಳಿದವರು ಕದಂಬರು. ಆದ್ರೆ ವಿಶಾಲವಾದಂಥ ಸಾಮ್ರಾಜ್ಯವನ್ನು ಕಟ್ಟಿ ಆಳಿದವರಲ್ಲಿ ಚಾಲುಕ್ಯರು ಪ್ರಥಮರು ಅಂತೇಳಿ. ಹಾಗಾಗಿ ವಿಶಾಲ ಸಾಮ್ರಾಜ್ಯವನ್ನು ಕಟ್ಟಿ ಆಳಿದಂಥ ಬಾದಾಮಿ ಚಾಲುಕ್ಯರ ಮತ್ತೊಂದು ಹೆಸರು ವಾತಾಪಿ ಅಥವಾ ವಾತಾಪಿ ಚಾಲುಕ್ಯರು ಅಂತೇಳಿ ಕರೀತಾರೆ ಅವ್ರನ್ನ. ಈ ಬಾದಾಮಿಯ ಚಾಲುಕ್ಯರು ಅವರ ಲಾಂಛನ ವರಾಹ ಆಗಿರ್ತತಿ. ಇವರ ಒಂದು ಮೂಲವನ್ನು ಹುಡುಕಿಕೊಂಡು ಹೋಗೋದಾದ್ರೆ ಅಥವಾ ಇವರನ್ನು ಕುರಿತು ಅಧ್ಯಯನ ಮಾಡಬೇಕಾದ್ರೆ ಇರ್ತಕ್ಕಂಥ ಮೂಲಾಧಾರಗಳನ್ನು ನೋಡೋದಾದ್ರೆ ಸಾಕಷ್ಟು ಮೂಲಾಧಾರಗಳು, ಪ್ರಾಕ್ತನ ಮೂಲಾಧಾರಗಳು, ಸಾಹಿತ್ಯಿಕ ಮೂಲಾಧಾರಗಳು ನಮಗೆ ಏನು ಬಾದಾಮಿ ಚಾಲುಕ್ಯರನ್ನ ಕುರಿತು ಅಧ್ಯಯನ ಮಾಡ್ಲಿಕ್ಕೆ ಲಭ್ಯ ಇದ್ದಾವೆ ಅಂತೇಳಿ ಹೇಳ್ಬೋದು. ಸಾಕಷ್ಟು ಶಾಸನಗಳು ಲಭ್ಯ ಇದ್ದಾವೆ. ಅದರಲ್ಲಿ ವಿಶೇಷವಾಗಿ ಐಹೊಳೆ ಶಾಸನ ಇರ್ಬೋದು, ಆಮೇಲೆ ಇನ್ನಿತರ ಶಾಸನಗಳು ನಮಗೆ ಲಭ್ಯ ಇದ್ದು, ವಿಶೇಷವಾಗಿ ಸ್ಮಾರಕಗಳಲ್ಲಿ ನಾವು ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಮತ್ತು ಅಂದಿನ ಸಮಕಾಲೀನ ಪ್ರದೇಶಗಳಲ್ಲಿರ್ತಕ್ಕಂಥ ಚಾಲುಕ್ಯರ ಸ್ಮಾರಕಗಳು, ಆಮೇಲೆ ಶಾಸನಗಳು, ಸಾಹಿತ್ಯಿಕ ಕೃತಿಗಳು, ವಿಜ್ಜಿಕೆ ಬರೆದಂತ ಕೌಮುದಿ ಮಹೋತ್ಸವ ಇರ್ಬೋದು, ಆಮೇಲೆ ಉಯ್ಯನಸ್ತಾಂಗನ ಬರವಣಿಗೆಗಳಿರ್ಬೋದು, ಇವೆಲ್ಲವೂ ಕೂಡ ಉಯ್ಯನಸ್ತಾಂಗನ ಬರವಣಿಗೆಗಳು. ಆಮೇಲೆ ಅಂದಿನ ಕಾಲದ ವಿಶೇಷವಾಗಿ ವಿಕ್ರಮಾಂಕ ದೇವಚರಿತ ಏನೈತಲ್ಲ, ಬಿಲ್ಲಣ ಬರೆದಂತ ವಿಕ್ರಮಾಂಕ ದೇವಚರಿತ ದಲ್ಲಿ ಅವರ ಮೂಲ ನೆಲೆ ಅಯೋಧ್ಯ ಅಂತೇಳಿ ತಿಳಿಸಿದ್ದಾನೆ. ಹಾಗಾಗಿ ವಿಕ್ರಮಾಂಕ ದೇವಚರಿತೆ ಇರ್ಬೋದು, ಆಮೇಲೆ ಬೇರೆ ಬೇರೆ ಏನು ಇತಿಹಾಸಕಾರರ ಒಂದು ಕೃತಿಗಳು ಬಾದಾಮಿ ಚಾಲುಕ್ಯರನ್ನು ಕುರಿತು ತಿಳಿಯಲಿಕ್ಕೆ ನಮಗೆ ಸಹಾಯಕವಾಗಿವೆ ಅಂತೇಳಿ ಹೇಳ್ಬೋದು. ವಿಶೇಷವಾಗಿ ಬಾದಾಮಿಯಲ್ಲಿ ಇರ್ತಕ್ಕಂಥ ಗುಹಾ ದೇವಾಲಯಗಳು, ಗುಹಾಂತರ ಶಾಸನಗಳು, ಆಮೇಲೆ ಐಹೊಳೆಯಲ್ಲಿರ್ತಕ್ಕಂಥದ್ದು, ಆಮೇಲೆ ಪಟ್ಟದಕಲ್ಲು ಏನು ಶಿಲ್ಪಕಲೆ ತೊಟ್ಟಿಲು ಅಂತೇಳಿ ಏನು ಕರ್ಷಿಕೊಂಡಿದೆ ಪಟ್ಟದಕಲ್ಲಿರ್ತಕ್ಕಂಥ ಹಲವು ದೇವಾಲಯಗಳು, ಆಮೇಲೆ ಅವು ಕೂಟ ದೇವಾಲಯಗಳು. ವಿಶೇಷವಾಗಿ ಕೂಟ ದೇವಾಲಯಗಳನ್ನ ಕಟ್ಟಲು ಪ್ರಾರಂಭಿಸಿದವರು ಚಾಲುಕ್ಯರು. ಹಾಗಾಗಿ ಇಂಥ ಚಾಲುಕ್ಯರನ್ನ ಕುರಿತು ನಮಗೆ ಸಾಕಷ್ಟು ಮೂಲಾಧಾರಗಳು ಲಭ್ಯ ಇದ್ದಾವೆ ಅಂತೇಳಿ ಹೇಳ್ಬೋದು. ಇವರ ಒಂದು ಏನು ಮೂಲ ನೆಲೆಯನ್ನು ಹುಡುಕಿಕೊಂಡು ಬಂದತ್ನಾಗ, ಯಾರು ಬಾದಾಮಿ ಚಾಲುಕ್ಯರ ಮೂಲ ನೆಲೆಯನ್ನು ಹುಡುಕಿಕೊಂಡು ಬಂದತ್ನಾಗ BL ರೈಸ್ ಅವರು ಮತ್ತು ಪ್ಲೀಟ್ ಅವರು ಏನ್ ಹೇಳ್ತಾರಪ್ಪ ಅಂದ್ರೆ, ಮತ್ತೆ ಡಾಕ್ಟರ್ ಬರ್ನೆಲ್ ಅವರು, ಇವ್ರ ಪ್ರಕಾರ ಏನಂದ್ರೆ ಚಾಲುಕ್ಯರು ತುರ್ಕಿಯ ಸೆಲುಸಿಡ್ ಮೂಲದವರು ಅಂತೇಳಿ ಅವರು ವಾದವನ್ನ ಮುಂದಿಡ್ತಾರೆ ಅಂತೇಳಿ. ಸೆಲುಸಿಡ್ ಮುಂದೆ ಅದು ಚಾಳುಕ್ಯ ಅಂತೇಳಿ ಈ ರೀತಿ ಆಗಿರ್ಬೋದು ಇವ್ರು. ಹಾಗಾಗಿ ತುರ್ಕಿ, ಈಗೇನ್ ಟರ್ಕಿ ಐತಲ್ಲ, ಈ ಪ್ರದೇಶದಿಂದ ಬಂದವರಾಗಿರ್ಬೋದು ಅಂತೇಳಿ ಇವರ ಒಂದು ವಾದ. ಮತ್ತೆ ಕೆಲವರ ವಾದದ ಪ್ರಕಾರ ಗುರ್ಜರ ಪ್ರತಿಹಾರರು ಏನಿದ್ರಲ್ಲ, ಆ ಗುರ್ಜರ ಪ್ರತಿಹಾರರ ಸಂಬಂಧಿಕರು ಇವರು ಅಂತೇಳಿ ಮತ್ತೊಂದಿಷ್ಟು ಮಂದಿ ವಾದ ಮಾಡ್ತಾರೆ. ಬಿಲ್ಲಣ ಏನ್ ಹೇಳ್ತಾನಪ್ಪ ಅಂದ್ರ, ಬಿಲ್ಲಣನ ಪ್ರಕಾರ ಚಾಲುಕ್ಯರ ಮೂಲ ನೆಲೆ ಅಯೋಧ್ಯ ಆಗಿತ್ತು ಅಂತೇಳಿ. ಆದ್ರೆ ಡಾಕ್ಟರ್ ನಂದಿಮಠ ಅವರ ಪ್ರಕಾರ ಏನಪ್ಪಾ ಅಂದ್ರೆ, ಅವರು ಕನ್ನಡಿಗರು, ಬಾದಾಮಿ ಸುತ್ತಮುತ್ತ ನೆಲೆಸಿದಂತ ಕೃಷಿ ಮಾಡುತ್ತಿದ್ದಂತ ಸಮುದಾಯದವರು, ಕೃಷಿ ಅವರ ಒಂದು ಮೂಲ ವೃತ್ತಿಯಾಗಿತ್ತು. ಹಾಗಾಗಿ ಕೃಷಿಯಲ್ಲಿ ಬಳಸ್ತಕ್ಕಂಥ ಪರಿಕರಗಳಾದಂತ ಚಲಿಕೆ ಮುಂದೆ ಚಾಳುಕ್ಯ ಅಥವಾ ಚುಲುಕಿಯಾಗಿ ಅವರು ಅದು ಅಪಭ್ರಂಶ ಹೊಂದಿದೆ. ಹಾಗಾಗಿ ಚಾಲುಕ್ಯರು ಮೂಲತಃ ಕನ್ನಡಿಗರು, ಅವರು ಕೃಷಿಕರಾಗಿದ್ರು, ಬಾದಾಮಿಯ ಸುತ್ತಮುತ್ತ ನೆಲೆಸಿದ್ರು ಅನ್ನೋದು ಡಾಕ್ಟರ್ ನಂದಿಮಠ ಅವರ ವಾದ ಆಗಿದೆ ಅಂತೇಳಿ. ಮತ್ತೆ ಇನ್ನೊಂದು ನೋಡೋದಾದ್ರೆ ಬಹಳಷ್ಟು ಮಂದಿ ಏನಪ್ಪಾ ಅಂದ್ರ ಅವರ ಶಾಸನಗಳು, ಏನೀಗ ಮಂಗಳೇಶನ ಶಾಸನಗಳಿರ್ಬೋದು, ಆಮೇಲೆ ಮಾಕೂಟ ಶಾಸನಗಳಿರ್ಬೋದು, ಬಾದಾಮಿ ಶಾಸನಗಳಿರ್ಬೋದು, ಇವರೆಲ್ಲರೂ ಕೂಡ ಕನ್ನಡದಲ್ಲಿ ಇದ್ದಿದ್ರಿಂದ, ಆಮೇಲೆ ಕಪ್ಪೆ ಆರ್ಯಭಟ್ಟನ ಶಾಸನ ಐತಲ್ಲ, ಅದು ಮೂಲತಃ ಕನ್ನಡದ ಶಾಸನ ಆಗಿರೋದ್ರಿಂದ ಅವರು ಏನ್ ಹೇಳ್ತಾರಪ್ಪ ಅಂದ್ರೆ ಕನ್ನಡಿಗರಾಗಿರಬಹುದು ಅಂತೇಳಿ ಒಂದು ವಾದವನ್ನ ಮಾಡ್ತಾರೆ ಅಂತೇಳಿ. ಮತ್ತೆ ಇವರ ಒಂದು ರಾಜಕೀಯ ಇತಿಹಾಸದ ಪ್ರಕಾರ ಏನು, ಯಾವ ರೀತಿ, ಯಾರು ಇವರ ಒಂದು ಮನೆತನವನ್ನು ಸ್ಥಾಪಿಸಿದ್ರು, ರಾಜ್ಯಕ್ಕೆ ಬರೋಕ್ಕಿಂತ ಪೂರ್ವದಲ್ಲಿ ಏನಾಗಿದ್ರು, ಯಾರ ಸಾಮಂತರಾಗಿದ್ರು ಇವರು ಅಂತ ನೋಡೋದಾದ್ರೆ, ಈ ಒಂದು ಮನೆತನದ ಸ್ಥಾಪಕ ಜಯಸಿಂಹ ಅಂತೇಳಿ.
ಚಾಲುಕ್ಯ ಮನೆತನದ ಸ್ಥಾಪಕ ಜಯಸಿಂಹನಾಗಿದ್ದ. ಮತ್ತೆ ಇವನ ಲಾಂಛನ ಬಂದ್ಬಿಟ್ಟು ವರಾಹ ಅಂತೇಳಿ. ಈ ವಾತಾಪಿ ಇವನ ಒಂದು ರಾಜಧಾನಿ ಆಗಿತ್ತು ಅಂತೇಳಿ. ಈ ಜಯಸಿಂಹ ಮೂಲತಃ ಕದಂಬ ಏನು ಮನೆತನ ಇರ್ತಲ್ಲ, ಕರ್ನಾಟಕ ರಾಜ್ಯದ ಪ್ರಥಮ ಐತಿಹಾಸಿಕ ಸಾಮ್ರಾಜ್ಯ, ಆ ಒಂದು ಮನೆತನದ ಸಾಮಂತನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾನೆ ಯಾರು, ಜಯಸಿಂಹ. ಈ ಜಯಸಿಂಹನ ಮಗ ವಿಜಯಾದಿತ್ಯ. ಇವನು ಅಂದ್ರೆ ಆರಂಭದ ಪ್ರಸಿದ್ಧ ಅರಸರಲ್ಲಿ ಇವನು ಒಬ್ಬನಾಗಿರ್ತಾನೆ. ಜಯಸಿಂಹನ ನಂತರ ಅಧಿಕಾರಕ್ಕೆ ಬಂದವನ ಯಾರಪ್ಪ ಅಂದ್ರೆ ಅವನ ಮಗ ವಿಜಯಾದಿತ್ಯ ಅಂತೇಳಿ. ಇವನು ಕೂಡ ಕದಂಬರ ಸಾಮಂತನಾಗಿ ಮುಂದುವರಿತಾನೆ. ವಲ್ಲಭ ಎನ್ನುವುದು ಇವನ ಬಿರುದಾಗಿತ್ತು ಅಂತೇಳಿ. ಮುಂದೆ ಬಂದವನೇ ಅವನ ಮಗ ರಣರಾಗ ಅಂತೇಳಿ. ರಣರಾಗ ಯಾರು, ವಿಜಯಾದಿತ್ಯನ ಮಗನಾಗಿದ್ದ ಅಂತೇಳಿ. ನಂತರದಲ್ಲಿ ಬಂದವರು ಯಾರಪ್ಪ ಅಂದ್ರ ಒಂದನೇ ಪುಲಕೇಶಿ ಅದನ್ನೆಲ್ಲ ನಿಜವಾದ ಚಾಲುಕ್ಯ ವಂಶದ ಸ್ಥಾಪಕ ಅಂತೇಳಿ ಕರೆಸಿಕೊಂಡಿದ್ದಾನೆ ಅಂತೇಳಿ. ಒಂದನೇ ಪುಲಕೇಶಿ ನಿಜವಾದ ಚಾಲುಕ್ಯ ವಂಶದ ಸ್ಥಾಪಕ ಅಂತೇಳಿ ಈತನನ್ನ ಪರಿಗಣಿಸಲಾಗಿದೆ ಅಂತೇಳಿ. ಯಾಕಂದ್ರ ಇವನಿಗಿಂತ ಪೂರ್ವದಲ್ಲಿ ಬಂದಂತ ವಿಜಯಾದಿತ್ಯ ಇರ್ಬೋದು, ರಣರಾಗ ಇರ್ಬೋದು, ಮತ್ತು ಜಯಸಿಂಹ ಇರ್ಬೋದು, ಇವರೆಲ್ಲರೂ ಸಾಮಂತ ಅರಸರಾಗಿದ್ರು. ಆದರೆ ಈ ಕದಂಬ ಅರಸರನ್ನ ಸ್ವತಂತ್ರವಾಗಿ ಸೋಲಿಸಿ ರಾಜ್ಯವನ್ನು ಕಟ್ಟಿದವನು ಯಾರಪ್ಪ ಅಂದ್ರ ಒಂದನೇ ಪುಲಕೇಶಿ. ಈ ಒಂದನೇ ಪುಲಕೇಶಿ ಕ್ರಿಸ್ತಶಕ 547ರಿಂದ 566ರವರೆಗೆ ಅಧಿಕಾರದಲ್ಲಿರ್ತಾನೆ ಅಂತೇಳಿ ಹೇಳ್ಬೋದು. ಒಂದು ನಿಮಿಷ. ಒಂದನೇ ಪುಲಿಕೇಶಿಯನ್ನ ನಾವು ನಿಜವಾದ ಚಾಲುಕ್ಯರ ಸಂಸ್ಥಾಪಕ ಅಂತೇಳಿ ಕರೆದುಕೊಳ್ತೀವಿ ಅಂತೇಳಿ. ಈ ರಾಜಕೀಯ ಇತಿಹಾಸಕ್ಕೆ ಹೋಗಕ್ಕಿಂತ ಮುಂಚೆ ಇನ್ನು ಸ್ವಲ್ಪ ಅವರ ಬಗ್ಗೆ ತಿಳ್ಕೊಳ್ಬೇಕಪ್ಪ ಅಂದ್ರ ಇಲ್ಲಿ ಕನ್ನಡಿಗರ ಅಂತ ಏನ್ ಹೇಳಿದ್ವಲ್ಲ, ಇಲ್ಲಿ ಕನ್ನಡಿಗರ ಒಂದು ವಾದದ ಪ್ರಕಾರ ಈ ಚುಲಕ ಅಥವಾ ಚಲಿಕೆ ಅನ್ನೋದೈತಲ್ಲ, ಇದು ಬ್ರಹ್ಮನ ಚುಲಕದಿಂದ ಹುಟ್ಟಿದಂತ ಒಂದು ಮನೆತನ ಅಥವಾ ವ್ಯಕ್ತಿ ಅಂತೇಳಿ ಬಿಲ್ಲಣ ತಿಳಿಸಿದ್ದಾನೆ ಅಂತೇಳಿ. ಈ ಚುಲಕ ಅನ್ನಂದ್ರೆ ಬೊಗುಸೆ ಅಂತೇಳಿ ಬಿಲ್ಲಣನ ಪ್ರಕಾರ ಹೇಳಲಾಗಿದೆ. ಹಾಗಾಗಿ ಈ ಚಾಲುಕ್ಯ ಎಂಬ ಶಬ್ದ ಸಂಸ್ಕೃತ ಮೂಲದ್ದಲ್ಲ, ಇದು ಕನ್ನಡ ಮೂಲದ್ದು ಅಂತೇಳಿ ಹೇಳ್ಬೋದು ಅಂತ. ಅದ್ರ ಜೊತೆಗೆ ಇವ್ರು ಏನು ಸಮರ್ಥನೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಇವರು ಔತ್ತರಿಯ ಮೂಲದವರು ಅಂತೇಳಿ ಕೂಡ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಇವರು ಮೂಲತಃ ಅಂದ್ರೆ ಔತ್ತರಿಯರ್ ಅಂದ್ರೆ ಅಯೋಧ್ಯದಿಂದ ಬಂದು ಇವ್ರೇನ್ ಮಾಡ್ತಾರೆ, ದಕ್ಷಿಣಕ್ಕೆ ಬಂದು ಇಲ್ಲಿ ನೆಲೆ ನಿಲ್ತಾರೆ ಅನ್ನೋದು ಕೂಡ ಒಂದು ವಾದ ಇದೆ ಅಂತೇಳಿ. ಜೊತೆಗೆ ದಕ್ಷಿಣದಲ್ಲಿ ಬಂದು ಪಲ್ಲವರನ್ನು ಕೂಡ ಸೋಲಿಸ್ತಾರೆ. ಯಾರು ಆರಂಭದಲ್ಲಿ ಅಂದ್ರೆ ಒಂದನೇ ಮಹೇಂದ್ರ ವರ್ಮನನ್ನು ಸೋಲಿಸ್ತಾರೆ. ನಂತರ ಅದೇ ಮಹೇಂದ್ರ ವರ್ಮನ ಮಗ ನರಸಿಂಹವರ್ಮನು ಪುಲಕೇಶಿಯನ್ನು ಕೂಡ ಸೋಲಿಸ್ತಾನೆ ಅಂತೇಳಿ. ಏನೇ ಆದ್ರೂ ಕೂಡ ಇವರು ಕನ್ನಡಿಗರು ಅನ್ನೋದಕ್ಕೆ ಬಹಳಷ್ಟು ಏನು ಆಧಾರಗಳು ಲಭ್ಯ ಇದ್ದಾವೆ ಅಂತೇಳಿ ಹೇಳ್ಬೋದು. ಇಲ್ಲಿ ಈಗ ನಾವು ಏನ್ ನೋಡ್ತಾ ಇದ್ವಿ ಅಂದ್ರೆ ರಾಜಕೀಯ ಇತಿಹಾಸವನ್ನು ನೋಡ್ತಾ ಇದ್ವಲ್ವಾ. ಇಲ್ಲಿ ಒಂದನೇ ಪುಲಿಕೇಶಿ ನಿಜವಾದ ಯಾರು ಸಂಸ್ಥಾಪಕ ಅಂತ ನೋಡಿದ್ವಿ. ಅವನು ಕದಂಬರನ್ನ ಸೋಲಿಸಿ ಸ್ವತಂತ್ರವಾದ ಸಾಮ್ರಾಜ್ಯವನ್ನು ಕಟ್ಟಿದ ಮೇಲೆ ಏನ್ ಮಾಡ್ತಾನೆ, ಅದರ ನೆನಪಿಗೋಸ್ಕರ ಒಂದು ಅಶ್ವಮೇಧ ಯಾಗವನ್ನು ಕೂಡ ಆಚರಣೆ ಮಾಡ್ಕೊಳ್ತಾನೆ ಅಂತೇಳಿ ಹೇಳ್ಬೋದು. ಈ ಅಶ್ವಮೇಧ ಯಾಗವನ್ನು ಕುರಿತು ಬಾದಾಮಿ ಶಾಸನ ಉಲ್ಲೇಖವನ್ನು ಮಾಡುತ್ತೆ. ಅವನು ತನ್ನ ಕದಂಬರನ್ನು ಸೋಲಿಸಿದ ನೆನಪಿಗಾಗಿ ಅಶ್ವಮೇಧ ಯಾಗವನ್ನು ಮಾಡಿದ ಅಂತೇಳಿ ಹೇಳ್ಬೋದು. ಆಮೇಲೆ ಈ ಐಹೊಳೆ ಶಾಸನದಲ್ಲಿ ಕೂಡ ಏನಪ್ಪಾ ಅಂದ್ರ ಒಂದನೇ ಪುಲಕೇಶಿಯು
ಪೊಲಕೇಶಿ ರಣರಾಗನ ಮಗ, ಜಯಸಿಂಹನ ಮೊಮ್ಮಗ. ಆತನು ಬಾದಾಮಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಅಲ್ಲಿ ಕೋಟೆ ಕಟ್ಟಿದ. ಅಂದ್ರೆ ಕ್ರಿಸ್ತಶಕ 543ರಲ್ಲಿ ಕೋಟೆ ಕಟ್ಟಿದ ಮತ್ತು ಅಶ್ವಮೇಧ ಯಾಗ ಮಾಡಿದ. ಬಪ್ಪರ ಕುಲದ ದುರ್ಬಲ ದೇವಿ ಇವನ ರಾಣಿಯಾಗಿದ್ದಳು ಅಂತೇಳಿ ಉಲ್ಲೇಖವನ್ನು ಮಾಡುತ್ತೆ. ಯಾವುದು? ಐಹೊಳೆ ಶಾಸನ ಮತ್ತು ಬಾದಾಮಿ ಶಾಸನಗಳು. ಇವನಿಗೆ ಸತ್ಯಾಶ್ರಯ ವಲ್ಲಭ, ಧರ್ಮ ಮಹಾರಾಜ ಎಂಬ ಬಿರುದುಗಳು ಕೂಡ ಇರ್ತವೆ. ಇವನು ಕದಂಬರ ಸಾಮ್ಯವನ್ನು ಕಿತ್ತೊಗೆದು ಸ್ವತಂತ್ರವಾದ ಲಾಂಛನದಡಿಯಲ್ಲಿ ಚಾಲುಕ್ಯ ಸಾಮ್ರಾಜ್ಯವನ್ನು ಕಟ್ಟಿದ ಮೊದಲ ದೊರೆ ಅಂತೇಳಿ ಹೇಳ್ಬೋದು. ಇವನ ನಂತರ 1ನೇ ಕೀರ್ತಿವರ್ಮ ಅಧಿಕಾರಕ್ಕೆ ಬರ್ತಾನೆ. 1ನೇ ಕೀರ್ತಿವರ್ಮನಿಗೆ ಕತ್ತಿ ಅರಸ ಅಂತೇಳಿ ಕೂಡ ಕರೀತಾರೆ. ಈ 1ನೇ ಕೀರ್ತಿವರ್ಮ ಕ್ರಿಸ್ತಶಕ 566ರಿಂದ 96ರವರೆಗೆ ಅಧಿಕಾರದಲ್ಲಿರ್ತಾನೆ ಅಂತೇಳಿ ಹೇಳ್ಬೋದು. ಈ 1ನೇ ಕೀರ್ತಿವರ್ಮ ಮೌರ್ಯ ಕದಂಬರನ್ನ ಸೋಲಿಸಿ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದ ಅಂತೇಳಿ. ಮತ್ತೆ ಇವನ ಕಾಲದಲ್ಲಿ ಮಂಗಳೇಶ ಏನಿರ್ತಾನಲ್ಲ, ಬಾದಾಮಿಯ ವೈಷ್ಣವ ಗುಹೆಯನ್ನ ರಚಿಸಿದ ಅಂತೇಳಿ ಹೇಳ್ಬೋದು. ಈ 1ನೇ ಕೀರ್ತಿವರ್ಮ ಸೇಂದ್ರಕರ ರಾಜಕುಮಾರಿ ಒಬ್ಬಳನ್ನ ಮದುವೆ ಆಗಿದ್ದ ಅಂತೇಳಿ. ಇವನ ನಂತರ ಅಧಿಕಾರಕ್ಕೆ ಬಂದವನು ಮಂಗಳೇಶ. ಈ 1ನೇ ಕೀರ್ತಿವರ್ಮಂದು ವಿಶೇಷವಾಗಿ ಮುಂದೆ ಬರುತ್ತೆ. ಯಾಕಂದ್ರ ಇವನ ಮಕ್ಕಳು ಚಿಕ್ಕವರಾಗಿದ್ದರಿಂದ ಇವನ ನಂತರ ಅಧಿಕಾರ ಯಾರಿಗೆ ಹಸ್ತಾಂತರ ಆಗತ್ತಪ್ಪ ಅಂತಂದ್ರ ಮಂಗಳೇಶನಿಗೆ ಅಂತೇಳಿ. ಇಲ್ಲಿ ಮಂಗಳೇಶ ಏನ್ ಮಾಡ್ತಾನೆ, ಕ್ರಿಸ್ತಶಕ 596ರಿಂದ 609ರವರೆಗೆ ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯವನ್ನು ಆಳ್ತಾನೆ ಅಂತೇಳಿ ಹೇಳ್ಬೋದು. ಇವನ ಕಾಲದಲ್ಲಿ ಚೋಳರು, ಆಳುಪರು ಮತ್ತು ಕದಂಬರನ್ನ ಸೋಲಿಸಿದ್ದಾಗಿ ಹೇಳ್ಕೊಂಡಿದ್ದಾನೆ. ಮಹಾಕೂಟ ಶಾಸನ ಐತಲ್ಲ, ಈ ಮಹಾಕೂಟ ಶಾಸನ ಇವನ ಒಂದು ಸೈನಿಕ ಸಾಧನೆಗಳ ಮೇಲೆ ಬೆಳಕನ್ನು ಚೆಲ್ಲುತ್ತೆ ಅಂತೇಳಿ. ಈ ಮನೆತನದಲ್ಲಿ ಯಾರು, ಚಾಲುಕ್ಯ ಮನೆತನದಲ್ಲಿ ಸಂಸ್ಥಾಪಕ ಯಾರು? ಜಯಸಿಂಹ. ನಂತರದ ಅರಸರಲ್ಲಿ ಪ್ರಸಿದ್ಧ ಅರಸರಲ್ಲಿ 1ನೇ ಪುಲಿಕೇಶಿ, 1ನೇ ಪುಲಿಕೇಶಿ ನಂತರ 1ನೇ ಕೀರ್ತಿವರ್ಮ, ಅವನ ನಂತರ ಮಂಗಳೇಶ. ಮತ್ತು ನಂತರ ಬರ್ತಕ್ಕಂಥ ಮತ್ತೊಬ್ಬ ಪ್ರಸಿದ್ಧ ಅರಸ ಮತ್ತು ಚಾಲುಕ್ಯ ಮನೆತನದ ಅತ್ಯಂತ ಪ್ರಸಿದ್ಧ ಅರಸ ಯಾರಪ್ಪ ಅಂದ್ರ ಇಮ್ಮಡಿ ಪುಲಕೇಶಿ. ಇಮ್ಮಡಿ ಪುಲಕೇಶಿ ಬಾದಾಮಿ ಚಾಲುಕ್ಯರಲ್ಲಿಯೇ, ಒಟ್ಟು ಚಾಲುಕ್ಯ ಸಾಮ್ರಾಜ್ಯದಲ್ಲಿಯೇ ಕೂಡ ಅತ್ಯಂತ ಪ್ರಸಿದ್ಧ ಅರಸ ಅಂತೇಳಿ ಹೇಳ್ಬೋದು. ಮೊಟ್ಟ ಮೊದಲೇ ಬಾರಿಗೆ ದಕ್ಷಿಣ ಭಾರತದ ಆದ್ಯಂತ ಸಾಮ್ರಾಜ್ಯವನ್ನು ವಿಸ್ತರಿಸಿ ಉತ್ತರ ಭಾರತದವರೆಗೆ ಸಾಮ್ರಾಜ್ಯವನ್ನು ವಿಸ್ತರಿಸಲಿಕ್ಕೆ ಪ್ರಯತ್ನಿಸಿದವನು ಮತ್ತು ನರ್ಮದಾ ನದಿಯವರೆಗೆ ತನ್ನ ಸಾಮ್ರಾಜ್ಯವನ್ನು ಕಟ್ಟಿದ ಕೀರ್ತಿ ಯಾರಿಗೆ ಸಲ್ಲುತ್ತಪ್ಪ ಅಂದ್ರ ಇಮ್ಮಡಿ ಪುಲಕೇಶಿಗೆ. ಜೊತೆಗೆ ಕನ್ನಡದಲ್ಲಿ ಮತ್ತು ಕರ್ನಾಟಕದಲ್ಲಿ ಮೊಟ್ಟ ಮೊದಲೇ ಬಾರಿಗೆ ನೌಕಾ ಸೇನೆಯನ್ನು ಕಟ್ಟಿದ ಕೀರ್ತಿ ಕೂಡ ಯಾರಿಗೆ ಸಲ್ಲುತ್ತಂದ್ರ ಪುಲಕೇಶಿಗೆ ಸಲ್ಲುತ್ತೆ ಅಂತೇಳಿ ಹೇಳ್ಬೋದು. ಇಂಥ ಒಬ್ಬ ಶ್ರೇಷ್ಠನಾದಂತ ಇಮ್ಮಡಿ ಪುಲಕೇಶಿ ಈ ಮನೆತನವನ್ನು ಆಳಿದ್ದಾನೆ ಅಂತೇಳಿ ಹೇಳ್ಬೋದು. ಇವನು ಕ್ರಿಸ್ತಶಕ 609ರಿಂದ 642ರವರೆಗೆ ಅತ್ಯಂತ ಪರಾಕ್ರಮಿಯಾಗಿ ಆಳ್ವಿಕೆಯನ್ನು ಮಾಡ್ತಾನೆ. ಇವನ ಕಾಲದಲ್ಲಿ ನರ್ಮದಾ ನದಿಯಿಂದ ಹಿಡಿದು ಕಾವೇರಿಯವರೆಗೆ ಚಾಲುಕ್ಯ ಸಾಮ್ರಾಜ್ಯ ವಿಸ್ತರಣೆಯಾಗಿತ್ತು ಮತ್ತು ವಿಸ್ತರಿಸಲ್ಪಟ್ಟಿತ್ತು ಅಂತೇಳಿ ಹೇಳ್ಬೋದು. ಅವನ ರಾಣಿಯ ಹೆಸರು ಕದಂಬ ದೇವಿ ಅಂತೇಳಿ ಇದ್ದು, ಈಕಿ ಆಳುಪ ರಾಜಮನೆತನದ ರಾಜಕುಮಾರಿಯಾಗಿರ್ತಾಳೆ. ಇವರ ಒಂದು ವೈವಾಹಿಕ ಸಂಬಂಧವನ್ನು ಕುರಿತು ಮತ್ತು ಈ ಆಳುಪ ರಾಜಕುಮಾರಿಯಾದಂತ ಕದಂಬ ದೇವಿಯನ್ನು ಕುರಿತು ಮರಟೂರು ಶಾಸನ ನಮಗೆ ಮಾಹಿತಿಯನ್ನು ತಿಳಿಸ್ತತಿ ಅಂತೇಳಿ ಹೇಳ್ಬೋದು. ಈ ಮರಟೂರು ಶಾಸನ ಇವಾಗ ಪ್ರಸ್ತುತ ಎಲ್ಲೈತಪ್ಪ ಅಂದ್ರ ದಕ್ಷಿಣ ಕನ್ನಡ ಪ್ರದೇಶ ಆ ಭಾಗದಲ್ಲಿ ಸಿಗುತ್ತೆ ಅಂತೇಳಿ. ಈ ಆಳುಪರು ಕೂಡ ಈಗಿನ ದಕ್ಷಿಣ ಕನ್ನಡ ಜಿಲ್ಲೆ ಏನೈತಲ್ಲ ಈ ಪ್ರದೇಶದಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇದ್ರು ಅಂತೇಳಿ. ಜೊತೆಗೆ ಇಮ್ಮಡಿ ಪುಲಿಕೇಶಿಯ ಬಗ್ಗೆ ನಾವು ಓದೋದಾದ್ರೆ ಸಾಕಷ್ಟು ಮೂಲಾಧಾರಗಳು ಲಭ್ಯ ಇದ್ದಾವೆ. ಅವನ ದಂಡನಾಯಕನಾದಂತ ಏನು ರವಿಕೀರ್ತಿ ರಚಿಸಿದಂತ ಐಹೊಳೆ ಶಾಸನ ಐತಲ್ಲ, ಐಹೊಳೆ ಶಾಸನ ಸಂಪೂರ್ಣವಾಗಿ ಇಮ್ಮಡಿ ಪುಲಿಕೇಶಿಯ ಮಾಹಿತಿಯನ್ನು ನಮಗೆ ಕಟ್ಟಿಕೊಡುತ್ತೆ ಅಂತೇಳಿ ಹೇಳ್ಬೋದು. ಇಂಥ ಇಮ್ಮಡಿ ಪುಲಿಕೇಶಿ ಏನು ಈ ಐಹೊಳೆ ಶಾಸನದ ಬಗ್ಗೆ ನಾ ಆಮೇಲೆ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಈ ಒಂದು ಏನು ಅವರ ದಂಡನಾಯಕ ರಚಿಸಿದಂತ ಈ ಐಹೊಳೆ ಶಾಸನ ಇವನ ಮಾಹಿತಿಯನ್ನ ತಿಳಿಸುತ್ತೆ ಅಂತೇಳಿ. ಕೀರ್ತಿವರ್ಮನ ಕಾಲಕ್ಕೆ ಇವನು ಏನಾಗಿರ್ತಾನೆ, ಅಪ್ರಾಪ್ತ ವಯಸ್ಕನಾಗಿರ್ತಾನೆ. ಅಲ್ಲಿ ಅಧಿಕಾರ ಹಸ್ತಾಂತರ ಇವನು ಅಪ್ರಾಪ್ತನಾಗಿದ್ದರಿಂದ ಇವನ ಚಿಕ್ಕಪ್ಪ ಮಂಗಳೇಶನಿಗೆ ದೊರೆಯುತ್ತೆ ಅಂತೇಳಿ ಹೇಳ್ಬೋದು. ಮುಂದೆ ಪ್ರಾಪ್ತ ವಯಸ್ಕನಾದತ್ನಾಗ ಪುಲಿಕೇಶಿಗೆ ಮಂಗಳೇಶ ಅಧಿಕಾರವನ್ನ ಹಸ್ತಾಂತರ ಮಾಡುವುದಿಲ್ಲ. ಮಂಗಳೇಶನ ಏನ್ ಮಾಡ್ತಾನೆ, ಪುಲಿಕೇಶಿಗೆ ಅಧಿಕಾರವನ್ನು ಕೊಡದೆ ತನ್ನ
ಮಗನಿಗೆ ಪಟ್ಟ ಕಟ್ಬೇಕಂತ ಪ್ಲಾನ್ ಅನ್ನ ಮಾಡ್ತಾ ಇರ್ತಾನೆ ಅಂತೇಳಿ. ಇದು ಏನಾಗತ್ತೆ, ಈ ಸಂಚು ಪುಲಿಕೇಸಿಗೆ ತಿಳಿತೈತಿ. ಅವನ್ ಏನ್ ಮಾಡ್ತಾನೆ, ಸೀದಾ ಬಾಣವಾಡಿಗೆ ತೆರಳಿ ಅಲ್ಲಿ ತನ್ನ ಚಿಕ್ಕಪ್ಪನೊಡನೆ ಏನ್ ಮಾಡ್ತಾನೆ, ಹೋರಾಟ ಮಾಡಿ ಹೋರಾಟ ಮಾಡ್ತಾನೆ. ಎಳಪತ್ತು ಸಿಂಬಿಗೆ ಅನ್ನೋ ಒಂದು ಪ್ಲೇಸ್ ಅದು, ಎಳಪತ್ತು ಸಿಂಬಿಗೆ ಅಂತೇಳಿ. ಆ ಒಂದು ಪ್ರದೇಶದಲ್ಲಿ ಏನ್ ಮಾಡ್ತಾನೆ, ತನ್ನ ಚಿಕ್ಕಪ್ಪನನ್ನ ಸೋಲಿಸಿ ಕೊಂದು ಹಾಕ್ತಾನೆ ಅಂತೇಳಿ ಹೇಳ್ಬೋದು. ಈ ಒಂದು ಮಾಹಿತಿಯನ್ನ, ಯಾವುದು ಎಳಪತ್ತು ಸಿಂಬಿಗೆ ಮತ್ತು ಮಂಗಳೇಶನೊಡನೆ ಆದಂತ ಯುದ್ಧವನ್ನು ಕುರಿತು ಪೆದ್ದ ವಡಗೂರು ಶಾಸನ ಮಾಹಿತಿಯನ್ನ ತಿಳಿಸ್ತೈತಿ. ಈ ಒಂದು ಪೆದ್ದ ವಡಗೂರು ಶಾಸನವನ್ನ ಡಾಕ್ಟರ್ KV ರಮೇಶ್ ಅವರು ಪತ್ತೆ ಹಚ್ಚಿದ್ದಾರೆ. ಆ ಪೆದ್ದ ವಡಗೂರು ಶಾಸನದ ಪ್ರಕಾರ ಏನು ಎಳಪತ್ತು ಸಿಂಬಿಗೆ ಎಂಬಲ್ಲಿ ನಡೆದಂತ ಯುದ್ಧದಲ್ಲಿ ಮಂಗಳೇಶನನ್ನು ಇಮ್ಮಡಿ ಪುಲಿಕೇಶಿಯು ಸೋಲಿಸಿ ಕೊಂದು ಹಾಕ್ತಾನೆ ಅಂತೇಳಿ ಹೇಳ್ಬೋದು. ಇನ್ನೊಂದು ಪುಲಿಕೇಶಿ ಹೆಸರು ಎರಿಯ ಎಂದು ಕೂಡ ಇರ್ತೈತಿ. ಈ ಎರಿಯ ಎಂಬ ಹೆಸರು ಹೊಂದಿದಂತ ಈ ಪುಲಿಕೇಶಿ ತನ್ನ ಚಿಕ್ಕಪ್ಪನಿಂದ ಅಧಿಕಾರವನ್ನು ಕೂಡ ಕಸಿದುಕೊಂಡ ಅಂತೇಳಿ ಹೇಳ್ಬೋದು. ಹೀಗಾಗಿ ಇವನು ಏನ್ ಮಾಡ್ತಾನೆ, ತನ್ನ ಚಿಕ್ಕಪ್ಪನಿಂದ ಅಧಿಕಾರವನ್ನು ಕಸಿದುಕೊಂಡು ಪಟ್ಟಕ್ಕೆ ಬರ್ತಾನೆ ಅಂತೇಳಿ. ಪಟ್ಟಕ್ಕೆ ಬಂದ ಸಂದರ್ಭದಲ್ಲಿ ಈ ಮಂಗಳೇಶನ ಅನುಯಾಯಿಗಳಾದಂತ ಅಪ್ಪಾಯಿಕ ಮತ್ತು ಗೋವಿಂದರು, ಇವರಿಬ್ರು ಮಾಂಡಲಿಕರಾಗಿರ್ತಾರೆ. ಇವರಿಬ್ರು ಏನ್ ಮಾಡ್ತಾರೆ, ಪುಲಿಕೇಶಿಯ ಒಂದು ಪಟ್ಟವನ್ನು ಒಪ್ಪದೆ ಬಂಡೇಳ್ತಾರೆ ಅವನ ವಿರುದ್ಧ ಅಂತ. ಹಾಗಾಗಿ ಇಲ್ಲಿ ಪುಲಿಕೇಶಿ ಏನ್ ಮಾಡ್ತಾನೆ, ಆರಂಭದಲ್ಲಿ ಮಂಗಳೇಶನನ್ನು ಕೊಂದು ಹಾಕಿದ ರೀತಿಯಲ್ಲಿ ಅಪ್ಪಾಯಿಕನನ್ನು ಸೋಲಿಸ್ತಾನೆ ಮತ್ತು ಇದರ ಒಂದು ಏನು ಯುದ್ಧದ ಪರಿಣಾಮವನ್ನು ನೋಡಿ ಗೋವಿಂದ ರಣರಂಗದಿಂದ ಓಡಿ ಹೋಗ್ತಾನೆ ಅಂತೇಳಿ. ಹಾಗಾಗಿ ಆರಂಭದಲ್ಲೇ ಎದುರಾದಂತ ಈ ಅಪ್ಪಾಯಿಕ ಮತ್ತು ಗೋವಿಂದರ ಬಂಡಾಯವನ್ನು ಸಲೀಸಾಗಿ ಎದುರಿಸಿದಂತ ಇಮ್ಮಡಿ ಪುಲಿಕೇಶಿ ನಂತರ ಸಾಮ್ರಾಜ್ಯ ವಿಸ್ತರಣೆಯಲ್ಲಿ ತೊಡಗುತ್ತಾನೆ ಅಂತೇಳಿ ಹೇಳ್ಬೋದು. ಇವನ ಒಂದು ಸೈನಿಕ ಸಾಧನೆಗಳನ್ನು ನೋಡೋದಾದ್ರೆ, ಈ ಒಂದು ಬಂಡಾಯದ ನಂತರ ಅವನು ನೇರವಾಗಿ ವಿಜಯಯಾತ್ರೆಯನ್ನ ಆರಂಭ ಮಾಡ್ತಾನೆ. ಈ ವಿಜಯಯಾತ್ರೆ ಆರಂಭದಲ್ಲಿ ಬನವಾಸಿಯನ್ನ ಅವನು ಕೇಂದ್ರೀಕರಿಸ್ತಾನೆ. ಬನವಾಸಿಯ ಮೇಲೆ ದಾಳಿಯನ್ನು ಮಾಡಿ ಕದಂಬರನ್ನ ಸೋಲಿಸಿ ಆ ಪ್ರದೇಶವನ್ನು ಗೆದ್ದುಕೊಳ್ತಾನೆ ಅಂತೇಳಿ ಹೇಳ್ಬೋದು. ಈ ಕದಂಬರ ಪ್ರದೇಶದ ಮೇಲೆ ದಾಳಿ ಮಾಡುವ ಸಂದರ್ಭದಲ್ಲಿಯೇ ಆಳುಪರು ಮತ್ತು ಗಂಗರು ತಾವಾಗಿಯೇ ಬಂದು ನೇರವಾಗಿ ಶರಣಾಗಿ ಕಪ್ಪು ಕಾಣಿಕೆಯನ್ನು ಕೊಡ್ತಾರೆ ಅಂತೇಳಿ ಹೇಳ್ಬೋದು. ಈ ಸಂದರ್ಭದಲ್ಲಿಯೇ ಆಳುಪರ ರಾಜಕುಮಾರಿ ಕದಂಬ ದೇವಿಯನ್ನ ಆಳುಪರು ಇವನಿಗೆ ದಾರಿ ಎರೆದು ಕೊಡ್ತಾರೆ ಅಂತೇಳಿ ಹೇಳ್ಬೋದು. ಯಾಕಂದ್ರೆ ಪರಾಕ್ರಮಿ ಆದಂತ ಅರಸ ಮತ್ತು ಅವನ ಒಂದು ಸಾಮರ್ಥ್ಯವನ್ನು ನೋಡಿ ಆಳುಪರು ತಾವಾಗಿಯೇ ವಿವಾಹ ಸಂಬಂಧವನ್ನ ಏರ್ಪಡಿಸಿಕೊಳ್ತಾರೆ ಅಂತೇಳಿ ಹೇಳ್ಬೋದು. ಜೊತೆಗೆ ಕೊಂಕಣದ ಮೌರ್ಯರನ್ನು ಸೋಲಿಸ್ತಾರೆ. ಈ ಕೊಂಕಣದ ಮೌರ್ಯ ಏನು ರಾಜಪುರಿ ಅಂತೇಳಿ ಕರೀತಾರೆ ಈ ಪ್ರದೇಶವನ್ನ. ಈ ಮೌರ್ಯರ ಒಂದು ಏನು ಸೋಲಿನಿಂದ ಅವರ ಬಳಿ ಇದ್ದಂತ ಏನು ಈ ಮೌರ್ಯರ ಒಂದು ಕೊಂಕಣದ ಮೌರ್ಯರನ್ನ ತನ್ನ ಒಂದು ನೌಕಾ ಸೇನೆಯ ಬಲದಿಂದ ಈತ ಗೆದ್ದುಕೊಳ್ತಾನೆ ಅಂತೇಳಿ ಹೇಳ್ಬೋದು. ಯಾರು, ಇಮ್ಮಡಿ ಪುಲಕೇಶಿ ಅಂತೇಳಿ. ನೆಕ್ಸ್ಟ್ ಇವನೇನ್ ಮಾಡ್ತಾನೆ, ರಾಷ್ಟ್ರಕೂಟರ ಜೊತೆಗೆ ಯುದ್ಧವನ್ನು ಮಾಡ್ತಾನೆ. ಈ ಅಂದ್ರೆ ಮಂಗಳೇಶನ ಜೊತೆಗೆ ಯುದ್ಧ ಮಾಡುವ ಸಂದರ್ಭದಲ್ಲಿ ಅದೇ ಈ ರಾಷ್ಟ್ರಕೂಟರು ಅಂದ್ರೆ ಇವ್ರೆ ಅಪ್ಪಾಯಿಕ ಮತ್ತು ಗೋವಿಂದ ಅಂತೇಳಿ. ಮಂಗಳೇಶನ ಜೊತೆಗೆ ಯುದ್ಧ ಮಾಡುವ ಸಂದರ್ಭದಲ್ಲಿ ಇವ್ರು ಬಂಡೆದ್ದಿರ್ತಾರೆ. ಇವರನ್ನು ಕೂಡ ಸೋಲಿಸಿ ಒಬ್ಬನು ಸೋಲ್ತಾನೆ, ಮತ್ತೊಬ್ಬನು ರಣರಂಗದಿಂದ ಓಡೋಗ್ತಾನೆ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ತಲಕಾಡಿನ ಗಂಗರನ್ನು ಸೋಲಿಸ್ತಾನೆ. ಆಮೇಲೆ ಇದು ಏನಪ್ಪಾ ಅನ್ನಂದ್ರ ಒಂದ್ ಕಡೆಗೆ ಇನ್ನೊಂದ್ ಏನಂದ್ರ ಕದಂಬ ದೇವಿ ಅಂತ ಇದೆ, ಇನ್ನೊಂದ್ ಕಡೆಗೆ ಕದಂಬ ಮಹಾದೇವಿ ಅಂತ ಇದೆ. ಈಕೆ ಆಳುಪರ ರಾಜಕುಮಾರಿ ಅಂತ ಹೇಳಿ ಹೇಳ್ಬೋದು. ನೆಕ್ಸ್ಟ್ ಕೊಂಕಣದ ಮೌರ್ಯರನ್ನ ಸೋಲಿಸಿ ಪೂರಿ ಬಂದರನ್ನ ಆಕ್ರಮಣ ಮಾಡ್ಕೊಳ್ತಾನೆ ಅಂತೇಳಿ ಹೇಳ್ಬೋದು. ಈ ಪೂರಿ ಬಂದರು ಪ್ರಸ್ತುತ ಮಹಾರಾಷ್ಟ್ರದಲ್ಲಿ ಐತಿ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಅವನ ಚಿತ್ತ ಉತ್ತರ ಭಾರತದ ಕಡೆಗೆ ನೆಡುತ್ತೆ. ಅಂದ್ರೆ ದಕ್ಷಿಣ ಭಾರತದಲ್ಲಿ ಕಾವೇರಿವರೆಗೆ ಹೆಚ್ಚು ಕಡಿಮೆ ಸಾಮ್ರಾಜ್ಯವನ್ನು ಗೆದ್ದಂತ ಇಮ್ಮಡಿ ಪುಲಿಕೇಶಿ ನಂತರದಲ್ಲಿ ಸಾಮ್ರಾಜ್ಯವನ್ನು ವಿಸ್ತರಿಸುವುದಕ್ಕಾಗಿ ಉತ್ತರದ ಕಡೆಗೆ ತನ್ನ ಗಮನವನ್ನು ಕೊಡ್ತಾನೆ ಅಂತೇಳಿ ಹೇಳ್ಬೋದು. ಇಲ್ಲಿ ಉತ್ತರ ಭಾರತದಲ್ಲಿ ಇದ್ದಂತ ಅಂದ್ರೆ ಮಹಾರಾಷ್ಟ್ರದ ಮೇಲ್ಭಾಗದಲ್ಲಿ ಇದ್ದಂತ ಲಾಟರು, ಗುರ್ಜರ ಪ್ರತಿಹಾರರು, ಮಾಳ್ವರನ್ನ ಸೋಲಿಸಿ ಮುಂದೆ ಏನ್ ಮಾಡ್ತಾನೆ, ಮಹಾರಾಷ್ಟ್ರ ಮತ್ತು ಗುಜರಾತ್ ಪ್ರದೇಶಗಳನ್ನು ಸಂಪೂರ್ಣವಾಗಿ ವಶಪಡಿಸಿಕೊಳ್ತಾನೆ ಅಂತೇಳಿ ಹೇಳ್ಬೋದು. ಈ ಮಹಾರಾಷ್ಟ್ರ, ಗುಜರಾತ್ ಮತ್ತು ಮಾಳ್ವ ಇದು ಮಹಾರಾಷ್ಟ್ರ ಪ್ರದೇಶಗಳನ್ನ ವಶಪಡಿಸಿಕೊಳ್ತಾನೆ ಅಂತೇಳಿ ಹೇಳ್ಬೋದು. ನಂತರ ಕನೌಜದ ಹರ್ಷನ ಬಗ್ಗೆ ಅವನಿಗೆ
ಇಲ್ಲಿ ಆಸಿ ಮುಜುಮ್ದಾರ್ ಅವರ ಪ್ರಕಾರ ಏನಪ್ಪಾ ಅಂದ್ರೆ ನೇರವಾಗಿ ಹರ್ಷನ ಒಂದು ಸಾಮ್ರಾಜ್ಯದ ಒಂದು ಆಕ್ರಮಣಕ್ಕೆ ಅವನು ಮುಂದಾಗಂಗಿಲ್ಲ, ಅದಕ್ಕೆ ಆ ಹರ್ಷನ ಭಯ ಇರಬಹುದು ಅಂತೇಳಿ ಆರ್.ಸಿ. ಮುಜುಮ್ದಾರ್ ಅವರು ಅಭಿಪ್ರಾಯವನ್ನು ಪಡ್ತಾರೆ. ಹಾಗಾಗಿ ಅವನೇನ್ ಮಾಡ್ತಾನೆ, ಅದಕ್ಕಿಂತ ಪೂರ್ವದಲ್ಲಿ ಸುತ್ತಮುತ್ತಲು ಮತ್ತು ಏನು ಪಶ್ಚಿಮ ಭಾಗ ಇತ್ತಲ್ಲ, ಗುಜರಾತ ಆಮೇಲೆ ಮಾಳ್ವಾ ಈ ಪ್ರದೇಶಗಳನ್ನ ಗೆದ್ದುಕೊಂಡು ಉತ್ತರ ಭಾರತಕ್ಕೆ ನೇರವಾಗಿ ಆಕ್ರಮಣ ಮಾಡೋದಕ್ಕಿಂತ ಪೂರ್ವದಲ್ಲಿ ಚಿಕ್ಕ ಪುಟ್ಟ ಸಾಮ್ರಾಜ್ಯಗಳನ್ನೆಲ್ಲವನ್ನ ಗೆದ್ದಿರಬಹುದು ಅಂತಂದೇಳಿ ಇಲ್ಲಿ ಆರ್.ಸಿ. ಮುಜುಮ್ದಾರ್ ಅವರು ಅಭಿಪ್ರಾಯವನ್ನು ಪಡ್ತಾನೆ ಅಂತೇಳಿ ಹೇಳ್ಬೋದು. ಮತ್ತೆ ಜೊತೆಗೆ ಅಂದಿನ ಕೋಸಲದ ಅರಸನನ್ನು ಕೂಡ ಸೋಲಿಸ್ತಾನೆ. ಆಮೇಲೆ ಈ ಪಾಂಡು ವಂಶಿಗಳನ್ನ ಏನು ಮಧ್ಯಪ್ರದೇಶವನ್ನ ಆಳ್ತಾ ಇದ್ದಂತ ಪಾಂಡು ವಂಶಗಳನ್ನು ಕೂಡ ಸೋಲಿಸ್ತಾನೆ ಅಂತೇಳಿ ಹೇಳ್ಬೋದು. ಮತ್ತೆ ಕಳಿಂಗವನ್ನ ವಶಪಡಿಸಿಕೊಳ್ತಾನೆ ಪೂರ್ವದಲ್ಲಿ, ಅಂದ್ರೆ ಭಾರತದ ಪೂರ್ವ ಭಾಗದಲ್ಲಿ ಇದ್ದಂತ ಕಳಿಂಗವನ್ನ ವಶಪಡಿಸಿಕೊಂಡು ಪಿಷ್ಟಪುರ ಅಂದ್ರೆ ಈಗಿನ ಪೀಠಾಪುರ ಐತಲ್ಲ, ಇದನ್ನ ಗೆದ್ದುಕೊಳ್ತಾನೆ ಅಂತೇಳಿ ಹೇಳ್ಬೋದು. ಅದೇ ಸಂದರ್ಭದಲ್ಲಿ ಕೊಲ್ಲೇರು ಸರೋವರ ಐತಲ್ಲ, ಕೊಲ್ಲೇರು ಸರೋವರ ಈಗದು ಒಡಿಶಾದ ಕೆಳಭಾಗ ಮತ್ತು ಆಂಧ್ರ ಪ್ರದೇಶದ ಮೇಲ್ಭಾಗದಲ್ಲಿ ಬರ್ತೈತಿ. ಈ ಕೊಲ್ಲೇರು ಸರೋವರ ಪ್ರದೇಶದಲ್ಲಿ ಇದ್ದಂತ ವೆಂಗಿಯರನ್ನು ಗೆದ್ದು ವಿಷ್ಣು ಕುಂಡಿಯರನ್ನು ನಾಶ ಮಾಡ್ತಾನೆ ಅಂತೇಳಿ ಹೇಳ್ಬಹುದು. ಮುಂದೆ ಏನ್ ಮಾಡ್ತಾನಪ್ಪ ಅಂತಂದ್ರ ಇವನು ಹರ್ಷವರ್ಧನ್ ಜೊತೆಗೆ ಹರ್ಷವರ್ಧನ್ ಜೊತೆಗೆ ಏನ್ ಮಾಡ್ತಾನೆ, ಯುದ್ಧಕ್ಕೆ ತಾನಾಗೆ ಹೋಗಂಗಿಲ್ಲ, ಅಂದ್ರೆ ಅಲ್ಲಿವರೆಗೆ ಗೆಲ್ಬೇಕಂತ ಏನ್ ಪ್ಲಾನ್ ಮಾಡ್ಕೊಂಡಿರ್ತಾನೆ. ಏನ್ ಮಾಡ್ತಾನೆ, ಇಬ್ಬರು ಸರಿಸಮಾನರಾಗಿರ್ತಾರೆ. ಅಂದ್ರೆ ಸೈನ್ಯ ಶಕ್ತಿಯಲ್ಲಿರ್ಬೋದು, ವ್ಯಕ್ತಿತ್ವದಲ್ಲಿರ್ಬೋದು ಇಬ್ಬರು ಅತ್ಯಂತ ಪ್ರಸಿದ್ಧ ಅರಸರಾಗಿರ್ತಾರೆ. ಇಬ್ಬರಿಗೂ ಒಂದು ಗುರಿ ಇರ್ತೈತಿ. ದಕ್ಷಿಣ ಭಾರತದಲ್ಲಿ ಸಾಮ್ರಾಜ್ಯವನ್ನು ವಿಸ್ತರಿಸಬೇಕೆಂಬ ಗುರಿ ಹರ್ಷನಿಗೆ ಇರ್ತೈತಿ, ಉತ್ತರ ಭಾರತದಲ್ಲಿ ಸಾಮ್ರಾಜ್ಯವನ್ನು ವಿಸ್ತರಿಸಬೇಕೆಂಬ ಗುರಿ ಪುಲಿಕೇಶಿಗೆ ಇರ್ತೈತಿ. ಇಲ್ಲಿ ಏನ್ ಮಾಡ್ತಾನೆ, ಇಬ್ಬರು ಏನ್ ಮಾಡ್ತಾರೆ, ಇಬ್ಬರು ಕೂಡ ಕಾಯ್ದುಕೊಂಡು ಕುಂತಿರ್ತಾರೆ ಅಂತೇಳಿ ಹೇಳ್ಬೋದು. ಒಂದು ಸಂದರ್ಭದಲ್ಲಿ ಹರ್ಷವರ್ಧನ ಏನ್ ಮಾಡ್ತಾನೆ, ವಲ್ಲಭಿ ವ್ಯವಹಾರದಲ್ಲಿ ತಲೆ ಹಾಕಿ ಅದರ ಅರಸ ಧ್ರುವಸೇನನಿಗೆ ಏನ್ ಮಾಡ್ತಾನೆ, ರಾಜ್ಯವನ್ನು ಮರಳಿ ಕೊಟ್ಟು ನನಗೆ ಸ್ನೇಹ ಹಸ್ತವನ್ನು ನೀಡಬೇಕಂತೇಳಿ ಪುಲಿಕೇಶಿಗೆ ರಾಯಭಾರಿಯನ್ನು ಕಳಿಸಿಕೊಡ್ತಾನೆ ಅಂತೇಳಿ. ಅಂದ್ರೆ ಇಲ್ಲಿ ವಲ್ಲಭಿ ಇತ್ತಲ್ಲ, ವಲ್ಲಭಿಯನ್ನ ಇಮ್ಮಡಿ ಪುಲಿಕೇಶಿ ಗೆದ್ದುಕೊಂಡಿರ್ತಾನೆ. ಆ ವಲ್ಲಭಿಯನ್ನ ಮತ್ತೆ ಅದರ ಅರಸನಾದಂತ ಧ್ರುವಸೇನನಿಗೆ ಬಿಟ್ಟು ಕೊಡ್ಬೇಕು ಮತ್ತು ಆತನ ಜೊತೆಗೆ ಸ್ನೇಹ ಹಸ್ತವನ್ನು ಚಾಚಬೇಕು ಅಂತೇಳಿ ತನ್ನ ರಾಯಭಾರಿಯನ್ನ ಪುಲಿಕೇಶಿ ಆಸ್ಥಾನಕ್ಕೆ ಕಳಿಸಿಕೊಡ್ತಾನೆ ಹರ್ಷ ಅಂತೇಳಿ. ಇದರಿಂದ ಕೋಪಗೊಂಡಂತ ಪುಲಿಕೇಶಿ ಇದನ್ನ ಏನ್ ಮಾಡ್ತಾನೆ ಅಂದ್ರ ಈ ರೀತಿಯ ಸಂಧಾನವನ್ನು ಅಥವಾ ಇದನ್ನ ತಿರಸ್ಕರಿಸಿ ಯುದ್ಧವೇ ಎಲ್ಲ ತೀರ್ಮಾನಿಸಲಿ ಅಂತೇಳಿ ವಾಪಸ್ ಹೇಳಿ ಕಳಿಸ್ತಾನೆ ಅಂತೇಳಿ. ಹೀಗಾಗಿ ಇಲ್ಲಿ ಪರಾಕ್ರಮಿ ಅರಸನ ಬಳಿಗೆ ಸ್ನೇಹ ಹಸ್ತವನ್ನು ಚಾಚುವಂತ ಇಮ್ಮಡಿ ಪುಲಿಕೇಶಿ ಹೇಳಿದ್ದು ಹರ್ಷವರ್ಧನ ಹೇಳಿದ್ದು ಇಮ್ಮಡಿ ಪುಲಿಕೇಶಿಗೆ ಇಷ್ಟ ಆಗಂಗಿಲ್ಲ, ಅದು ಯುದ್ಧದಲ್ಲೇ ತೀರ್ಮಾನ ಆಗ್ಲಿ ಅಂತೇಳಿ ನಿರ್ಧಾರ ಮಾಡಿದ್ದರಿಂದ ಏನ್ ಮಾಡ್ತಾನೆ, ಯುದ್ಧಕ್ಕೆ ರೆಡಿ ಆಗ್ತಾನೆ ಅಂತೇಳಿ ಹೇಳ್ಬೋದು. ಈ ಸಂದರ್ಭದಲ್ಲಿ ಹರ್ಷವರ್ಧನ ಬಳಿ 6,000 ಆನೆಗಳಿರ್ತವೆ. ಅವು ಕೂಡ ನರ್ಮದಾ ನದಿಯನ್ನು ದಾಟಿ ಬಂದು ಬಿಡ್ತವೆ ಅಂತೇಳಿ ಹೇಳ್ಬೋದು. ಇಲ್ಲಿ ಈ ಒಂದು ನರ್ಮದಾ ನದಿ ಕಾಳಗದಲ್ಲಿ ವಿಶೇಷವಾಗಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಹರ್ಷನೇ ಪುಲಿಕೇಶಿಯ ಸೈನ್ಯವನ್ನು ಕೆಣಕಿ ಬರ್ತಾನೆ, ತಾನಾಗಿನೇ ಬಂದು ಇದಾಗ್ತಾನೆ. ಮತ್ತೆ ಆ ಸಂದರ್ಭದಲ್ಲಿ ಆನೆಗಳಿಗೆ ಮದ್ಯವನ್ನು ಕುಡಿಸಲಾಗಿತ್ತು. ಈ ರಣರಂಗದಲ್ಲಿ ಮದ್ಯವನ್ನು ಕುಡಿದು ಮದವೇರಿಸಿಕೊಂಡಂತ ಗಜಪಡೆಗಳು ದಿಕ್ಕೆಟ್ಟು ಕೂಗಲಾರಂಭಿಸಿದವು ಮತ್ತು ಸಿಕ್ಕವರನ್ನೆಲ್ಲ ತುಳಿದಿದ್ದರಿಂದ ರಣರಂಗದಲ್ಲಿ ಏನಾಯ್ತು ಗೊತ್ತಾಗಲಿಲ್ಲ. 6,000 ಆನೆಗಳಿದ್ದಂತ ಹರ್ಷನ ಸೈನ್ಯ ಈ ಒಂದು ಯುದ್ಧದಲ್ಲಿ ಸೋತು ಹೋಗುತ್ತೆ ಅಂತೇಳಿ ಹೇಳ್ತಾರೆ. ಮತ್ತೆ ಈ ಒಂದು ಯುದ್ಧದ ಬಗ್ಗೆ ಐಹೊಳೆ ಶಾಸನ ಮತ್ತು ಸಿಯುಕಿ ಹುಯೆನ್ ಸಿಯುಕಿ ಗ್ರಂಥ ಅದ್ರ ಜೊತೆಗೆ ಹರ್ಷಚರಿತೆ ಬಾಣನ ಬರೆದಂತ ಹರ್ಷಚರಿತೆ ಕೃತಿಗಳು ಮಾಹಿತಿಯನ್ನು ನೀಡ್ತವೆ ಅಂತೇಳಿ ಹೇಳ್ಬೋದು. ಮತ್ತೆ ಈ ಯುದ್ಧವನ್ನ ಗೆದ್ದಂತ ಇಮ್ಮಡಿ ಪುಲಿಕೇಶಿ ಪರಮೇಶ್ವರ ಎಂಬ ಬಿರುದನ್ನ ಪಡೆದುಕೊಳ್ತಾನೆ ಅಂತೇಳಿ ಹೇಳ್ಬೋದು. ನಂತರ ಪುಲಿಕೇಶಿ ಏನ್ ಮಾಡ್ತಾನೆ, 99,000 ಗ್ರಾಮಗಳನ್ನು ಒಳಗೊಂಡಂತೆ ಕರ್ನಾಟಕ, ಮಹಾರಾಷ್ಟ್ರ, ಕೊಂಕಣ ಈ ಎಲ್ಲಾ ಪ್ರದೇಶಗಳನ್ನು ಗೆದ್ದು, ಅಂದ್ರೆ ಈ ಎಲ್ಲಾ ಪ್ರದೇಶಗಳು ಆಲ್ರೆಡಿ ಅವನ ಹಿಡಿತದಲ್ಲಿರ್ತವೆ. ಅದರ ಜೊತೆಗೆ ನರ್ಮದಾ ನದಿಯವರೆಗಿನ ಪ್ರದೇಶದವರೆಗೆ ತನ್ನ ಗಡಿಯನ್ನಾಗಿ ಮಾಡಿಕೊಂಡು
ತ್ರೈ ರಾಷ್ಟ್ರಾಧಿಪತಿ ಅಂತೇಳಿ ಬಿರುದನ್ನ ಪಡೆದುಕೊಳ್ತಾನೆ ಅಂತೇಳಿ ಹೇಳ್ಬೋದು. ತ್ರೈ ರಾಷ್ಟ್ರಾಧಿಪತಿ ಅಂತೇಳಿ. ಈ ಯುದ್ಧದಲ್ಲಿ ಸೋತಂತ ಹರ್ಷವರ್ಧನ ಏನು ತನ್ನ ಒಂದು ಇದನ್ನ ಕಳೆದುಕೊಳ್ತಾನೆ. ನಂತರ ಅವನೇನ್ ಮಾಡ್ತಾನೆ, ಸ್ನೇಹ ಹಸ್ತವನ್ನು ನೀಡಿ ಇಮ್ಮಡಿ ಪುಲಿಕೇಶಿಗೆ ಕಪ್ಪ ಕಾಣಿಕೆಗಳನ್ನ ನೀಡಿ ಇಬ್ಬರು ಕಲಾವಿದರನ್ನ ವಿನಿಮಯ ಮಾಡಿಕೊಂಡ ಅಂತೇಳಿ ಹೇಳಲಾಗಿದೆ. ಅಂದ್ರೆ ಇಲ್ಲಿ ಹರ್ಷನ ವ್ಯಕ್ತಿತ್ವ ಕೂಡ ತುಂಬಾ ದೊಡ್ಡದಾಗಿತ್ತು. ಅತ್ಯಂತ ಗೌರವಯುತವಾದಂತ ವ್ಯಕ್ತಿತ್ವ ಹೊಂದಿದಂತ ಹರ್ಷವರ್ಧನ ಸೋಲಿನ ನಂತರವೂ ಕೂಡ ಸ್ನೇಹಾಸ್ತವನ್ನ ಚಾಚಿ ಅಂದ್ರೆ ತನ್ನ ಒಂದು ವ್ಯಕ್ತಿತ್ವವನ್ನು ಮೆರಿತಾನೆ ಅಂತೇಳಿ ಹೇಳ್ಬೋದು. ಮುಂದೆ ಏನಾಗತ್ತಪ್ಪ ಅಂದ್ರ ನರ್ಮದಾ ನದಿ ಐತಲ್ಲ, ಅವರಿಬ್ಬರ ಸಾಮ್ರಾಜ್ಯದ ನಡುವಿನ ಗಡಿಯಾಗಿ ಮುಂದುವರಿಯುತ್ತೆ ಅಂತೇಳಿ ಹೇಳ್ಬೋದು. ಇದರ ನಂತರ ಅಂದ್ರೆ ನರ್ಮದಾ ನದಿ ಕಾಳಗದ ಒಂದು ಏನು ವಿಜಯ ಅಥವಾ ಏನು ಆ ಗೆಲುವು ಅವನ ಒಂದು ಕೀರ್ತಿ ಪತಾಕೆಯನ್ನ ಉತ್ತುಂಗಕ್ಕೆ ಏರಿಸ್ತೈತೆ ಅಂತೇಳಿ ಹೇಳ್ಬೋದು. ಮುಂದೆ ಅದೇ ಒಂದು ಹುಮ್ಮಸ್ಸಿನಲ್ಲಿ ಸೈನ್ಯ ಸಮೇತ ಹೊರಟಂತ ಇಮ್ಮಡಿ ಪುಲಿಕೇಶಿ ಮಧ್ಯಪ್ರದೇಶ, ಒರಿಸ್ಸಾ, ಕೋಸಲ, ಕಳಿಂಗ ಇದನ್ನ ಆಲ್ರೆಡಿ ಗೆದ್ದಿರ್ತಾನೆ. ಬಂಗಾಳದವರೆಗೂ ತನ್ನ ಒಂದು ಸಾಮ್ರಾಜ್ಯದ ವಿಸ್ತರಣೆಯನ್ನು ಮಾಡಿ ಅಲ್ಲಿಯವರೆಗೆ ಸಾಮ್ರಾಜ್ಯವನ್ನು ವಿಸ್ತರಿಸಿದ ಅಂತೇಳಿ ಹೇಳ್ಬೋದು. ಇದೇ ಸಂದರ್ಭದಲ್ಲಿ ಆಂಧ್ರದ 12 ಜನ ಅರಸರನ್ನ ಸೋಲಿಸಿ ಅದೇ ಪೀಠಪುರ ಅಥವಾ ಪಿಷ್ಟಪುರ, ವೆಂಗಿ ಈ ಪ್ರದೇಶಗಳನ್ನ ಗೆದ್ದುಕೊಳ್ತಾನೆ ಅಂತೇಳಿ. ಟೋಟಲ್ ಆಗಿ ಇಮ್ಮಡಿ ಪುಲಿಕೇಶಿ ಏನ್ ಮಾಡ್ತಾನೆ, ಇಮ್ಮಡಿ ಪುಲಿಕೇಶಿಯ ಕಾಲಾವಧಿಯಲ್ಲಿ ಪಶ್ಚಿಮದಲ್ಲಿ ಗುಜರಾತ್ ಮತ್ತು ವಲ್ಲಭಿ, ಆ ಕಡೆಗೆ ಪೂರ್ವಕ್ಕೆ ಬಂದೆ ಅಂದ್ರೆ ಕಳಿಂಗ ಮತ್ತು ಬಂಗಾಳದವರೆಗೆ, ಉತ್ತರದಲ್ಲಿ ನರ್ಮದಾ ನದಿ ಅವನ ಗಡಿಯಾಗಿತ್ತು, ದಕ್ಷಿಣದಲ್ಲಿ ಕಾವೇರಿಯವರೆಗೆ ಅವನ ಸಾಮ್ರಾಜ್ಯ ವಿಸ್ತರಿಸಿತ್ತು ಅಂತೇಳಿ ಹೇಳ್ಬೋದು. ಈ ಯುದ್ಧದ ನಂತರ ಅವನ ಚಿತ್ತ ಪಲ್ಲವರ ಕಡೆಗೆ ನೆಡುತ್ತೆ ಅಂತೇಳಿ ಹೇಳ್ಬೋದು. ಅಂದರೆ ಪಲ್ಲವರು ಕೂಡ ಈ ಸಮಕಾಲೀನ ಮನೆತನದವರಾಗಿದ್ರು ಮತ್ತು ಮಹೇಂದ್ರ ವರ್ಮ ಅತ್ಯಂತ ಸೊಕ್ಕಿನ ಅರಸನಾಗಿದ್ದ. ಅವನ ಸೊಕ್ಕನ್ನು ಮುರಿಲಿಕ್ಕಾಗಿನೇ ಪಲ್ಲವರ ಜೊತೆಗೆ ಯುದ್ಧಕ್ಕೆ ಇಳಿತಾನೆ ಅಂತೇಳಿ ಹೇಳ್ಬೋದು. ಈ ಪಲ್ಲವರ ಅಥವಾ ಪಲ್ಲವ ಮತ್ತು ಚಾಲುಕ್ಯರ ನಡುವಿನ ಸಂಘರ್ಷ ಐತಲ್ಲ, ಇದು ಒಂದ್ ರೀತಿಯಲ್ಲಿ ದಕ್ಕನ್ ಸಾರ್ವಭೌಮತ್ವಕ್ಕಾಗಿ ಅಂದ್ರೆ ಪೂರ್ತಿ ದಕ್ಷಿಣ ಭಾರತದ ಸಾರ್ವಭೌಮತ್ವಕ್ಕಾಗಿ ನಡೆದಂತ ಯುದ್ಧ ಅಂತೇಳಿ ಹೇಳ್ಬೋದು. ಇಲ್ಲಿ ಮತ್ತೆ ಪಲ್ಲವರು ಮತ್ತು ಚಾಲುಕ್ಯರು ಅತ್ಯಂತ ಬದ್ಧ ವೈರಿಗಳಾಗಿರ್ತಾರೆ. ಪಲ್ಲವರು ಏನಪ್ಪಾ ಅನ್ನಂದ್ರ ಶೈವರಾಗಿದ್ರು, ಚಾಲುಕ್ಯರು ವೈಷ್ಣವರಾಗಿದ್ರು ಅಂತೇಳಿ. ಮತ್ತೆ ಇವರು ಪಲ್ಲವರು ಕೂಡ ಮೂಲತಃ ವಾತಾಪಿಯಿಂದ ಬಂದವರಾಗಿದ್ದರಿಂದ ಅವರಿಬ್ಬರ ನಡುವೆ ಅತ್ಯಂತ ದೊಡ್ಡ ಸಂಘರ್ಷ ಏರ್ಪಡ್ತೈತಿ. ಒಂದೇ ನಿಮಿಷ. ಪಲ್ಲವರು ಮತ್ತು ಚಾಲುಕ್ಯರು ಬದ್ಧ ವೈರಿಗಳಾಗಿದ್ದು, ಪಲ್ಲವರು ಶೈವರಾಗಿದ್ದು ಚಾಲುಕ್ಯರು ವೈಷ್ಣವರಾಗಿರ್ತಾರೆ. ಹೀಗಾಗಿ ಇಬ್ಬರ ನಡುವೆ ಅತ್ಯಂತ ಏನು ಸಂಘರ್ಷ, ದೊಡ್ಡ ಪ್ರಮಾಣದ ಸಂಘರ್ಷ ಏರ್ಪಡುತ್ತೆ ಅಂತೇಳಿ ಹೇಳ್ಬೋದು. ಇಂಥ ಒಂದು ಸಂದರ್ಭದಲ್ಲಿ ಏನಾಗುತ್ತಪ್ಪ ಅನ್ನಂದ್ರ ಈ ಸಂಘರ್ಷ ಆ ಸಂದರ್ಭಕ್ಕಷ್ಟೇ ಅಲ್ಲ, ಮುಂದೆ ಕೂಡ ಇದು 12ನೇ ಶತಮಾನದವರೆಗೆ ಮುಂದುವರಿಯುತ್ತೆ ಅಂತೇಳಿ ಹೇಳ್ಬೋದು. ಪುಲಿಕೇಶಿ ಏನ್ ಮಾಡ್ತಾನೆ, ಪಲ್ಲವರ ಮೇಲೆ ದಾಳಿಯನ್ನು ಮಾಡಿ 1ನೇ ಮಹೇಂದ್ರ ವರ್ಮನನ್ನ ಪುಲ್ಲಲೂರು ಕದನದಲ್ಲಿ ಸೋಲಿಸಿ ಕಂಚಿಯನ್ನ ಆಕ್ರಮಿಸಿಕೊಳ್ತಾನೆ ಅಂತೇಳಿ ಹೇಳ್ಬೋದು. ಈ ಪಲ್ಲವರು ಮೂಲತಃ ವಾತಾಪಿಯಿಂದ ಬಂದವರು ಅನ್ನೋದಕ್ಕೆ ನಮಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿದಂತ ಮಯೂರ ವರ್ಮ ಪಿಕ್ಚರ್ ಅನ್ನು ನೋಡ್ಬೋದು. ಅದರಲ್ಲಿ ಅವರ ಮೂಲ ಮತ್ತು ಹೇಗಾಯ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡಲಾಗಿದೆ ಅಂತೇಳಿ. ಈ ಒಂದು ಯುದ್ಧದಲ್ಲಿ ಏನು ಪುಲ್ಲಲೂರು ಕದನದಲ್ಲಿ 1ನೇ ಮಹೇಂದ್ರ ವರ್ಮ ಸೋಲುವುದರ ಜೊತೆಗೆ ಅವನು ಸಾವನ್ನು ಕೂಡ ಕಾಣ್ತಾನೆ ಅಂತೇಳಿ ಹೇಳ್ಬೋದು. ಮುಂದೆ ಇದೇ ಸೇಡಿಗಾಗಿ 1ನೇ ನರಸಿಂಹವರ್ಮ, ಏನು ಮಹೇಂದ್ರ ವರ್ಮ ನಮ್ಮ ಮಗನ ಇದ್ದಾನೆ, 1ನೇ ನರಸಿಂಹವರ್ಮನ್ ಅವನು ಪುಲಿಕೇಶಿ ಮೇಲೆ ದಾಳಿಯನ್ನು ಮಾಡಿ ವಾತಾಪಿಕೊಂಡ ಎಂಬ ಬಿರುದನ್ನು ಕೂಡ ಧರಿಸಿಕೊಳ್ತಾನೆ. ಹಾಗಾಗಿ ಇಲ್ಲಿ 1ನೇ ಮಹೇಂದ್ರ ವರ್ಮನ ಕೃತಿ ಏನು ಮತ್ತ ವಿಲಾಸ ಪ್ರಹಸನ ಇದೆಲ್ಲ, ಇದು ಕೂಡ ಇದನ್ನು ಕುರಿತು ಮಾಹಿತಿಯನ್ನು ನೀಡುತ್ತೆ ಅಂತೇಳಿ ಹೇಳ್ಬೋದು. ಜೊತೆಗೆ ಇದೇ ಸಂದರ್ಭದಲ್ಲಿ ಸಂಗಮ ರಾಜ್ಯಗಳಾದಂತ
ಚೋಳ, ಚೇರ, ಪಾಂಡ್ಯ ಇವರನ್ನ ಸೋಲಿಸಿ, ಅಂದ್ರೆ ಸೋಲ್ಸೋಕ್ಕಿಂತ ಮುಂಚೆನೆ ತಾವಾಗೆ ಬಂದ್ಬಿಡ್ತಾರೆ ಇವರು. ಅಂದ್ರೆ ಪುಲಿಕೇಶಿಯ ಪರಾಕ್ರಮವನ್ನು ಕೇಳಿ ತಾವಾಗಿಯೇ ಬಂದು ಏನ್ ಮಾಡ್ತಾರೆ, ಕಪ್ಪ ಕಾಣಿಕೆಗಳನ್ನ ಕೊಟ್ಟು ಅವನ ಸಾರ್ವಭೌಮತ್ವವನ್ನ ಸ್ವೀಕರಿಸ್ತಾರೆ ಅಂತೇಳಿ ಹೇಳ್ಬೋದು. ಇಂಥ ಒಬ್ಬ ಪರಾಕ್ರಮಿ ಆದಂತ ಅರಸ ಇಮ್ಮಡಿ ಪುಲಿಕೇಶಿ ಅಂತಿಮವಾಗಿ ಅವನ ಜೀವನ ತೃಪ್ತಿಕರವಾಗಿರ್ಲಿಲ್ಲ ಅಂತೇಳಿ ಹೇಳ್ಬೋದು. ಏನಾಗತ್ತಪ್ಪ ಅನ್ನಂದ್ರ ಅವನ ಸಿಂಹಾಸನಕ್ಕಾಗಿ ಅಂದ್ರೆ ಸಿಂಹಾಸನವನ್ನ ಕಿರಿಯ ಮಗನಿಗೆ ಬಿಟ್ಕೊಡ್ಬೇಕಂತ ಪುಲಿಕೇಶಿ ಆಸೆ ಆಗಿರ್ತೈತಿ. ಆದ್ರೆ ಇನ್ನುಳಿದ ಮಕ್ಕಳು ಇದನ್ನು ಒಪ್ಪಂಗಿಲ್ಲ. ಈ ಸಂದರ್ಭದಲ್ಲಿ ಪಲ್ಲವರು ಗರ್ಜಿಸುತ್ತಲೇ ಇರ್ತಾರೆ. ಅಂತ ಸಂದರ್ಭದಲ್ಲಿ 1ನೇ ನರಸಿಂಹವರ್ಮನ್ ಏನ್ ಮಾಡ್ತಾನೆ, ತನ್ನ ತಂದೆಯ ಸಾವಿನ ಪ್ರತಿಕಾರವನ್ನು ತೀರಿಸಿಕೊಳ್ಳಿಕ್ಕಾಗಿ ಪ್ಲಾನ್ ಅನ್ನ ಮಾಡ್ತಾ ಇರ್ತಾನೆ. ಮತ್ತೆ ಒಂದಿಷ್ಟು ಜನ ಏನ್ ಹೇಳ್ತಾರೆ, ಪುಲಿಕೇಶಿ ಅನಾರೋಗ್ಯದಿಂದ ಹಾಸಿಗೆ ಹಿಡಿದು ಮರಣ ಹೊಂದಿದ ಅಂತೇಳಿ ಹೇಳ್ತಾರೆ. ಮತ್ತೆ ಇನ್ನೊಂದಿಷ್ಟು ಜನ ಅವನ ಹಾಸಿಗೆ ಹಿಡಿದ ಸಂದರ್ಭದಲ್ಲಿನೇ 2ನೇ ಮಗ ಪಲ್ಲವರ ಮೇಲೆ ದಂಡೆತ್ತಿ ಹೋದ ಅಂತೇಳಿ ಹೇಳ್ತಾರೆ. ಆದ್ರೆ ಈ ಮಣಿಮಂಗಲ ಮತ್ತು ಸುರಮಾರ ಕದನಗಳಲ್ಲಿ ಏನು ಪುಲಿಕೇಶಿ ಮಗನನ್ನ ಪಲ್ಲವರು ಸೋಲಿಸಿ ಏನ್ ಮಾಡ್ತಾರೆ, ಆ ಪ್ರದೇಶಗಳನ್ನ ಗೆದ್ದುಕೊಳ್ತಾರೆ ಅಂತೇಳಿ ಹೇಳ್ಬೋದು. ಈ ಒಂದು ಸೋಲನ್ನ ಏನು ಸಹಿಸದಂತ ಪುಲಿಕೇಶಿ ತಾನೇ ಪುನಃ ಯುದ್ಧಕ್ಕೆ ಹೋಗ್ತಾನೆ. ಆ ಯುದ್ಧದಲ್ಲಿ ಕೂಡ ಏನು 1ನೇ ನರಸಿಂಹವರ್ಮನಿಂದ ಅವನು ಸೋತ ಅಂತೇಳಿ, ಅಂದ್ರೆ ಅವನಿಂದ ಹತನಾದ ಅಂತೇಳಿ ಹೇಳ್ತಾರೆ. ಹಾಗಾಗಿ ಅಂತಿಮ ವಯಸ್ಸಿನಲ್ಲಿ ಅಥವಾ ಪುಲಿಕೇಶಿಯ ಅಂತಿಮ ದಿನಗಳಲ್ಲಿ ಅನಾರೋಗ್ಯ ಮತ್ತು ಯುದ್ಧ ಎರಡೂ ಕೂಡ ವಿಪರೀತವಾಗಿ ಕಾಡಿದ್ದರಿಂದ ಏನು ನರ್ಮದವರೆಗೆ ಸಾಮ್ರಾಜ್ಯವನ್ನು ವಿಸ್ತರಿಸಿದಂತ ಇಮ್ಮಡಿ ಪುಲಿಕೇಶಿ ಏನಪ್ಪಾ ಅನ್ನಂದ್ರ ಮರಣವನ್ನು ಹೊಂತಾನೆ, ಅಂದ್ರೆ ರಣರಂಗದಲ್ಲಿ ಮರಣ ಹೊಂತಾನೆ ಅಂತೇಳಿ ಹೇಳ್ಬೋದು. ಇಷ್ಟು ಅವನ ಒಂದು ಸೈನಿಕ ಸಾಧನೆಗಳಾಗಿತ್ತು. ಅತ್ಯಂತ ಮಹಾಪ್ರಚಂಡನಾಗಿದ್ದ, ಮತ್ತೆ ಪ್ರೌಢ ಸಾಮ್ರಾಟನಾಗಿರ್ತಾನೆ. ಅಂದ್ರೆ ಇವನು ಪಲ್ಲವರ ಜೊತೆಗೆ ಸೋತರೂ ಕೂಡ ಸಾಮ್ರಾಜ್ಯಕ್ಕೆ ಘನತೆಯನ್ನು ತಂದು ಕೊಟ್ಟಂತ ಒಬ್ಬ ಅರಸನಾಗಿರ್ತಾನೆ ಅಂತೇಳಿ ಹೇಳ್ಬೋದು. ಇವನು ಕೂಡ ಒಂದು ಏನಪ್ಪಾ ಅಂದ್ರೆ ತನ್ನ ಎಲ್ಲಾ ಗೆಲುವುಗಳ ಜ್ಞಾಪಕಾರ್ಥವಾಗಿ, ಏನು ತನ್ನ ಸಾಮ್ರಾಜ್ಯ ವಿಸ್ತರಣೆ ಮತ್ತು ಗೆಲುವುಗಳ ಜ್ಞಾಪಕಾರ್ಥವಾಗಿ ಒಂದು ಅಶ್ವಮೇಧ ಯಾಗವನ್ನ ಏರ್ಪಡಿಸ್ತಾನೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಅವನ ಕಾಲದಲ್ಲಿ ಉತ್ತರದಲ್ಲಿ ನರ್ಮದಾ ನದಿಯಿಂದ, ದಕ್ಷಿಣದ ಕಂಚಿ ಮತ್ತು ಪಶ್ಚಿಮದಲ್ಲಿ ಕೊಂಕಣದಿಂದ ಪೂರ್ವದ ವೆಂಗಿಯವರೆಗೆ ಸಾಮ್ರಾಜ್ಯ ಹಬ್ಬಿತ್ತು ಅಂತೇಳಿ ಹೇಳ್ಬೋದು. ಹಾಗಾಗಿ ಟೋಟಲ್ ಆಗಿ ಅವನ ಸಾಮ್ರಾಜ್ಯ 1836 ಮೈಲಿ ಸುತ್ತಳತೆಯನ್ನು ಹೊಂದಿದ್ದು ಪ್ರಾಚೀನ ಕರ್ನಾಟಕದ ಮತ್ತು ಪ್ರಾಚೀನ ಭಾರತದ ದೊಡ್ಡ ಸಾಮ್ರಾಜ್ಯವಾಗಿತ್ತು ಎಂಬ ಕೀರ್ತಿಗೆ ಭಾಜನವಾಗಿದೆ ಅಂತೇಳಿ ಹೇಳ್ಬೋದು. ಮೊದಲನೇದಾಗಿ ಕನ್ನಡಿಗರ ಒಂದು ಸಾಮ್ರಾಜ್ಯ ಮೊಟ್ಟಮೊದಲೇ ಬಾರಿಗೆ ಇಷ್ಟೊಂದು ಪ್ರಮಾಣದಲ್ಲಿ ವಿಸ್ತರಣೆಯಾಗಿತ್ತು ಅಂತೇಳಿ ಹೇಳ್ಬೋದು. ಇವನಿಗೆ ಸತ್ಯಾಶ್ರಯ, ಸಾಹಸ ರಸಿಕ, ಪರಮೇಶ್ವರ, ಪೃಥ್ವಿ ವಲ್ಲಭ, ಪರಮ ಭಾಗವತ, ಸಮಸ್ತ ಭೂ ಆಶ್ರಯ, ವಲ್ಲಭ, ದಕ್ಷಿಣ ಪತೇಶ್ವರ ಮುಂತಾದ ಎರೆಯ ಮತ್ತೊಂದು ಹೆಸರು ಅದು. ಇಷ್ಟೆಲ್ಲ ಬಿರುದುಗಳನ್ನ ಪಡೆದುಕೊಂಡಂತ ಇಮ್ಮಡಿ ಪುಲಿಕೇಶಿ ಕನ್ನಡಿಗರು ಮತ್ತು ಪ್ರಾಚೀನ ಕರ್ನಾಟಕದ ಕೀರ್ತಿ ಪತಾಕೆಯನ್ನು ಎತ್ತಿ ಹಿಡಿದಂತ ಪ್ರಸಿದ್ಧ ಅರಸನಾಗಿದ್ದಾನೆ ಅಂತೇಳಿ ಹೇಳ್ಬೋದು. ಮತ್ತೆ ಇನ್ನೊಂದೇನಪ್ಪಾ ಅನ್ನಂದ್ರ ಇವನ ಒಂದು ಕಾಲಾವಧಿಯಲ್ಲಿ ಏನು ಇಮ್ಮಡಿ ಪುಲಿಕೇಶಿಯ ಕಾಲದಲ್ಲಿ ಅವನ ಕೀರ್ತಿ ವಿದೇಶಗಳಲ್ಲೆಲ್ಲ ಹಬ್ಬಿತ್ತು. ಅದನ್ನ ನೋಡ್ಲಿಕ್ಕಾಗಿನೇ ಏನಪ್ಪಾ ಅಂದ್ರೆ ಪರ್ಷಿಯಾದ ದೊರೆ ಏನಪ್ಪಾ ಅಂದ್ರ ಈ ಇಮ್ಮಡಿ ಕುಸ್ರು ಅಥವಾ 2ನೇ ಕುಸ್ರೋನನ್ನ ಪುಲಿಕೇಶಿ ಆಸ್ಥಾನಕ್ಕೆ ಕಳಿಸಿಕೊಟ್ಟಿರ್ತಾನೆ ಅಂತೇಳಿ ಹೇಳ್ಬೋದು. ಹೀಗಾಗಿ ಈ ಕುಸ್ರೋನನ್ನ ಬರಮಾಡಿಕೊಳ್ತಕ್ಕಂತ ಚಿತ್ರ ಅಜಂತ ಗುಹೆಗಳಲ್ಲಿ ಇದೆ. ಈ ಯಾವ ಸಂದರ್ಭದಲ್ಲಿ ಅಂದ್ರ ಕ್ರಿಸ್ತ ಶಕ 625 ಸಂದರ್ಭದಲ್ಲಿ ಈ ಅಜಂತ ಗುಹೆಗಳಲ್ಲಿ ಈ ಪೇಂಟಿಂಗ್ಗಳಲ್ಲಿ ಕೂಡ ಈ ಪರ್ಷಿಯಾದ ರಾಯಭಾರಿಯನ್ನ ಎದುರುಗೊಳ್ತಕ್ಕಂಥ ಅಥವಾ ಸ್ವಾಗತ ಮಾಡ್ತಕ್ಕಂಥ ಚಿತ್ರವನ್ನು ನಾವು ನೋಡ್ಬೋದು ಅಂತ ಹೇಳಿ ಹೇಳ್ಬೋದು. ಮತ್ತೆ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರ ಇವನ ಕಾಲದಲ್ಲಿ ಅಂದ್ರೆ ಮೇಲೆ ಹರ್ಷವರ್ಧನ ಇರ್ತಾನೆ, ಹರ್ಷನ ಆಸ್ಥಾನಕ್ಕೆ ಬಂದಂತ ಹುಯ್ಯನಸ್ತಾಂಗ್ ಇಮ್ಮಡಿ ಪುಲಿಕೇಶಿ ಆಸ್ಥಾನಕ್ಕೂ ಕೂಡ ಬಂದಿರ್ತಾನೆ ಅಂತೇಳಿ ಹೇಳ್ಬೋದು. ಇವನು ಕ್ರಿಸ್ತ ಶಕ 641 ಪುಲಿಕೇಶಿ ಆಸ್ಥಾನಕ್ಕೆ ಭೇಟಿ ನೀಡಿದ್ರ ಬಗ್ಗೆ ತನ್ನ ಸಿಯುಕಿ ಗ್ರಂಥದಲ್ಲಿ ಉಲ್ಲೇಖವನ್ನು ಮಾಡಿದ್ದಾನೆ. ಮತ್ತೆ ಹುಯ್ಯನಸ್ತಾಂಗ್ನ ಪ್ರಕಾರ
ಇಮ್ಮಡಿ ಪುಲಿಕೇಶಿ ಅತ್ಯಂತ ಪರಾಕ್ರಮಿ, ರಾಜನಿಷ್ಠೆ ಮತ್ತು ಜನರ ಉದಾರತೆಗಳನ್ನ ಪೋಷಿಸುವ ಮತ್ತು ಮೆರೆಯುವ ಪ್ರಸಿದ್ಧ ಅರಸನಾಗಿದ್ದಾನೆ ಅಂತೇಳಿ ಅವನು ಹೊಗಳಿದ್ದಾನೆ. ಜೊತೆಗೆ ಸಾಮ್ರಾಜ್ಯದ ಜನರನ್ನು ಕುರಿತು ಸತ್ಯಸಂಧರು, ಆತ್ಮಾಭಿಮಾನಿಗಳು, ನ್ಯಾಯಪರರು, ವೀರರು, ಅನ್ಯಾಯ ದ್ವೇಷಿಗಳು, ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವವರು ಅಂತೇಳಿ ಅವನು ಉಲ್ಲೇಖಗಳನ್ನ ಮಾಡಿದ್ದಾನೆ ಅಂತೇಳಿ ಹೇಳ್ಬೋದು. ಜೊತೆಗೆ ಸುಶಿಕ್ಷಿತರು, ಛಲಸಾಧಕರು, ಧರ್ಮನಿಷ್ಠರು, ಶೂರರು, ಈ ರೀತಿ ಎಲ್ಲ ಅವನು ಹೊಗಳಿದ್ದಾನೆ ಅಂತೆ. ಮತ್ತೆ ಆನೆಗಳಿಗೆ ಮದ್ಯ ಕುಡಿಸಿ ರಣರಂಗದಲ್ಲಿ ಭಯಂಕರ ಯುದ್ಧೋತ್ಸಾಹಗಳನ್ನ ಮಾಡುವವರು ಅಂತೇಳಿ ಕೂಡ ಅವನು ಹೊಗಳಿದ್ದಾನೆ ಅಂತೇಳಿ ಹೇಳ್ಬೋದು. ಜೊತೆಗೆ ಇಲ್ಲಿ ಏನು ಹುಯನಸ್ಥಾಂಗನ ಪ್ರಕಾರ ಸೇನಾನಿಗಳು ಸೋತರೆ ಶಿಕ್ಷೆ ಕೊಡುವ ಬದಲು ಸ್ತ್ರೀ ವಸ್ತುಗಳನ್ನ ಕಾಣಿಕೆಯಾಗಿ ಕೊಡುತ್ತಿದ್ದರಿಂದ ಈ ಅವಮಾನವನ್ನು ಸಹಿಸದೆ ವೀರರು ಅತ್ಯಂತ ಭಯಂಕರವಾಗಿ ಹೋರಾಡ್ತಾ ಇದ್ರು ಅಂತೇಳಿ ಹೇಳಿದ್ದಾನೆ ಅಂತ. ಇಷ್ಟು ಅವನ ಒಂದು ವ್ಯಕ್ತಿತ್ವದ ಹಿರಿಮೆಯಾಗಿತ್ತು. ಅವನ ಸೈನ್ಯ ಕೂಡ ಬಲಿಷ್ಠ ಆಗಿತ್ತು. ಅವನು ಕೂಡ ಅಷ್ಟೇ ಬಲಿಷ್ಠನಾಗಿದ್ದ, ಪ್ರಜಾನವರಾಗಿ ಆಗಿದ್ದ. ಇಂಥ ಪರಾಕ್ರಮಿ ಆದಂತ ಶಿಲಾದಿತ್ಯ ತನ್ನೆಲ್ಲಾ ಒಂದು ಸೈನ್ಯವನ್ನು ಕೂಡಿಸಿಕೊಂಡು ಬಾದಾಮಿ ಚಾಲುಕ್ಯರಲ್ಲಿಯೇ ಅತ್ಯಂತ ಶ್ರೇಷ್ಠನಾದಂತ ಅರಸನಂತೇಳಿ ಅನಿಸಿಕೊಂಡಿದ್ದಾನೆ ಅಂತೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತೇಳಿ ಹುಯೆನ್ಸಾಂಗ್ ಅಭಿಪ್ರಾಯವನ್ನು ಪಟ್ಟಿದ್ದಾನೆ ಅಂತೇಳಿ. ಇಷ್ಟು ಇವತ್ತಿನ ತರಗತಿಯಲ್ಲಿ ನಾವು ಬಾದಾಮಿ ಚಾಲುಕ್ಯರ ಮೂಲ ಮತ್ತು ಬಾದಾಮಿ ಚಾಲುಕ್ಯರನ್ನು ಅಧ್ಯಯನ ಮಾಡ್ಲಿಕ್ಕೆ ಇರ್ತಕ್ಕಂಥ ಮೂಲಾಧಾರಗಳು ಮತ್ತು ಅವರ ಒಂದು ರಾಜಕೀಯ ಇತಿಹಾಸದಲ್ಲಿ ಆರಂಭ ಮತ್ತು ಇಮ್ಮಡಿ ಪುಲಿಕೇಶಿಯ ಜೀವನ ಮತ್ತು ಸೈನಿಕ ಸಾಧನೆಗಳು ಅನ್ನ ಕುರಿತು ನಾವು ಇವತ್ತು ಚರ್ಚೆಯನ್ನ ಮಾಡಿದ್ವಿ. ಇಮ್ಮಡಿ ಪುಲಿಕೇಶಿ ಬಗ್ಗೆ ಏನಾದ್ರೂ ಡೌಟ್ಸ್ ಇತ್ತಂದ್ರೆ ಚರ್ಚೆ ಮಾಡಿ ನೆಕ್ಸ್ಟ್ ಇದಕ್ಕೆ ಹೋಗೋಣ ನಾವು.